Women comprise of 60 to 65% of agricultural workforce. They sow seeds, nurture crops, save seeds, care for livestock, and sustain the farm in countless ways that often go unseen. As climate change makes farming more uncertain, this knowledge is more important than ever. In HT Kote in Mysore district, 100 women from 10 villages have come together as the Millet Sisters to fight climate change from their fields. ಈ ಕೃಷಿನಲ್ಲಿ ನಾವು ಏನು ಗಂಡಸರು ಅಂತ ಇದ್ದೀವಿ, ನಾವು ಹೇಳಿದ್ದೇ ಮಹಿಳೆಯರು ಮಾಡಬೇಕಾಗಿತ್ತು. ನಾವು ಹೇಳಿದ ರೂಲ್ಸ್ ಅದು. ಪುರುಷರು ಏನು ಹೇಳ್ತಾರೆ ಅದಕ್ಕೆ ಅವರು ತಲೆಬಾಗಿ ಮಾಡಬೇಕಾಗಿತ್ತು. ಆದರೆ ಈಗ ಬದಲಾವಣೆ ಆಗಿದೆ. ನಾನು ಮೈಸೂರಲ್ಲಿ ಒಂದು ಅಣಬೆ ತರಬೇತಿಗೆ ಲೀಡರ್ಗಳಿಗೆ ಒಂದೊಂದು ಟ್ರೈನಿಂಗ್ ಕೊಡೋಕ್ಕೆ ಅಂತ ಕರೆದಿದ್ರು. ನಾನು ಮೈಸೂರಲ್ಲಿ ಹೋಗಿದ್ದೆ, ಹೋಗಿ ಟ್ರೈನಿಂಗ್ ಪಡ್ಕೊಂಡು ಬಂದು ಮನೇಲಿ ನೋಡಿ ಅದನ್ನು ಬಂದು ಮಾಡಿ ಒಂದು ಪ್ಯಾಕೆಟ್ ಮಾಡಿ ಅದನ್ನು ಅಣಬೆ ಬಂದೈತೆ. ಮತ್ತು ಇನ್ನೊಂದನ್ನ ನಮ್ಮ ಸಹೋದರಿಯರಿಗೆಲ್ಲ ನಾನು ತಿಳಿಸಿರಲಿಲ್ಲ, ಅದು ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ ಅದನ್ನು. ಮೂರು ನಾವು ಕಾರ್ಯತಂತ್ರಗಳನ್ನ ಅಳಿಸ್ಕೊಂಡ್ರಿ. ಒಂದು ಸಿರಿಧಾನ್ಯವನ್ನು ಬೆಳೆಯಲು ಬಿಟ್ಟಿರುವಂಥ ಮಹಿಳೆಯರನ್ನ ಸಿರಿಧಾನ್ಯ ಬೆಳೆಯೋ ರೀತಿಯಲ್ಲಿ ಮಾಡುವಂಥದ್ದು. ಇನ್ನೊಂದು ಸಿರಿಧಾನ್ಯ ಬೆಳೀತಿರೋ ಮಹಿಳೆಯರ ವಿಸ್ತೀರ್ಣವನ್ನು ಹೆಚ್ಚು ಮಾಡುವಂಥದ್ದು. ಮುಖ್ಯವಾಗಿ ಕಡಾ ಸಾಲುಗಳು ಅಥವಾ ಅಕ್ಕಡಿ ಸಾಲುಗಳು ಎಲ್ಲಿ ಕಡಿಮೆ ಆಗಿದೆ ಅಲ್ಲಿ ಅಕ್ಕಡಿ ಸಾಲುಗಳನ್ನ ಮತ್ತು ಕಡಾ ಸಾಲುಗಳ ಸಮೃದ್ಧಿಯನ್ನು ಮತ್ತು ಸಂಯೋಜನೆಯನ್ನು ಹೆಚ್ಚು ಮಾಡುವಂಥದ್ದು ಈ ಮೂಲಕ ಮಾಡೋದು. ಮತ್ತು ಏನು ನಾವು ಬೀಜ ಸಂರಕ್ಷಣೆ ಮಾಡೋದು, ಇದರ ಮೂಲಕ ಗ್ರಾಮದ ಸಮುದಾಯ ಬೀಜ ವಲಯ ಏನಿದೆ ಅದನ್ನು ಭದ್ರಪಡಿಸುವಂಥದ್ದು, ಈ ವಿಚಾರದಲ್ಲಿ ಮಾಡಲಿಕ್ಕೆ ಶುರು ಮಾಡಿದ್ವಿ. ತಿಂಗಳಿಗೊಂದ್ಸರಿ ಇಲ್ಲಿ ಮೀಟಿಂಗ್ ಮಾಡ್ತೀವಿ. ಸಿರಿಧಾನ್ಯ ಸಹೋದರರ ಗುಂಪು ಅಂತ ನಾವು ಈ ಥರ ಎಲ್ಲ ಗುಂಪು ಮಾಡಿ ಗುಂಪಲ್ಲಿ ಚರ್ಚೆ ಮಾಡಿ ಯಾರ್ಯಾರಿಗೆ ಏನೇನು ಬಿತ್ತನೆಗಳು ಬೇಕು, ಯಾರ್ಯಾರಿಗೆ ಏನು ಬಿತ್ತನೆ ಸಾಕಣೆ ಆಗಬೇಕಾಗಿದೆ, ಏನು ಸೌಲಭ್ಯಗಳು ಬೇಕು, ಸವಲತ್ತುಗಳು ಬೇಕು, ನಮ್ಮಿಂದ ಏನು ಕೊಡೋಕ್ಕಾಯ್ತದ ಆ ಥರ ಎಲ್ಲ ನಾವು ಗೊತ್ತಿಲ್ಲದವ್ರಿಗೆ ಈ ಥರ ಎಲ್ಲ ತಿಳುವಳಿಕೆ ಕೊಡ್ತೀವಿ, ಮಾಹಿತಿಗಳು ಕೊಡ್ತೀವಿ. ಅವರು ನಮ್ಮ ಥರನೇ ಬೆಳೀತಾರೆ, ಅವರು ನಮ್ಮ ಥರನೇ ಇಟ್ಕೊಂಡವ್ರೆ, ಅವರು ಬೆಳೆದು ಮತ್ತೊಬ್ರಿಗೆ ಕೊಡ್ತಾರೆ. ಈ ಥರ ಎಲ್ಲ ಗುಂಪುಗಳು ಮಾಡಿ ಈ ಜಮೀನುಗಳ್ಗೆ ತೋಟಗಳಿಗೆ ಏನೇನು ಸಾಕಣೆ ಬೇಕು ಎಲ್ಲ ನಾವು ಸ್ವಾಧೀನವಾಗಿ ನಾವು ಮಾಡ್ಕೊತೀವಿ.
ಕಾಲದಲ್ಲಿ ನಮ್ಮ ತಾತ ಮುತ್ತಾತನ ಕಾಲದಲ್ಲಿ ನವಣ ಸಾಮ್ಯ ಸಜ್ಜ ಆ ಥರ ಬೆಳೀತಿದ್ರು. ಅದನ್ನು ಕುಟ್ತಿದ್ರು, ನೋಡ್ತಿದ್ನು ನಾವು. ಅದನ್ನು ಕುಟ್ಟಿ ಅದನ್ನು ನೀರು ಹಾಕೊಂಡು ಇದು ಮಾಡಿ ಕುಟ್ಟಿ ಅದನ್ನು ಬೆಳ್ಳಗೆ ಮಾಡಿ ಅಕ್ಕಿ ಥರ ಮಾಡಿ ಗಂಜಿನೂ ಮಾಡ್ತಿದ್ರು, ಅದನ್ನು ಅನ್ನನೂ ಮಾಡ್ತಿದ್ರು ಆಗನ ಇದರಲ್ಲಿ. ಹಾಗೆ ಅಲ್ಲ ಅವರೆಲ್ಲ ಯಾವಾಗ ತೀರೋದ್ರು ಅವೆಲ್ಲ ಓದೋ. ಈಗ ಅವೆಲ್ಲ ಯಾರೂ ಆಗ್ತಿರ್ಲಿಲ್ಲ. ಸಾಧಾರಣ ಇಲ್ಲಿ 800ರಿಂದ 850 ಮಿಲಿಮೀಟ್ರ್ವರೆಗೂ ಇಲ್ಲಿ ಮಳೆ ಬೀಳುತ್ತೆ. ಕೆಲವೊಮ್ಮೆ ಮಳೆಯಲ್ಲಿ ಕೂಡ ವೇರಿಯೇಷನ್ ಆಗುತ್ತೆ. ಇತ್ತೀಚಿನ ದಶಕದಲ್ಲಿ ಮಳೆಯ ವೇರಿಯೇಷನ್ ತುಂಬ ಇದೆ. ಒಂದು ಮುಂಗಾರು ಮಳೆಗಳು ಕೈ ಕೊಡೋದು ಅಥವಾ ಹಿಂಗಾರು ಮಳೆಗಳು ತುಂಬ ಬರೋದು, ಕೆಲವೊಮ್ಮೆ ಮುಂಗಾರು ಮಳೆಗಳು ತುಂಬ ಮಳೆ ಬರೋದು, ಹಿಂಗಾರು ಮಳೆಗಳು ಕೈ ಕೊಡೋದು, ಈ ಥರದ್ದು ಮಳೆಯ ಏರಿಳಿತಗಳು ಹೆಚ್ಚು ಕಾಣ್ತಾ ಇದೆ. ಮಳೆ ಜಾಸ್ತಿ ಆದ್ರೆ ಇರೋ ಪಟ್ಟಿಗೆ ಎಲ್ಲ ಉದುರ್ತಾವ, ಹತ್ತಿ ಹಾಕಿದ್ರು ಏನೇ ಆದರೂ ಎಲ್ಲ ಕುಸ್ಮೆ ಎಲ್ಲ ಹೋಯ್ತಾವ, ಮತ್ತು ಔಷಧಿ ಹಿಡ್ಕತ್ತದ, ಏನು ಪರಿಣಾಮ ಕಾಣಲ್ಲ ನಾವು ಮಳೆಯಿಂದ. ಬಿಸಿಲಾದ್ರೂ ಆಗಲ್ಲ, ಮಳೆ ಆದ್ರೂ ಆಗಲ್ಲ. ಈಗ ಒಂಥರ ಏನೋ ತೋರಿಸಿ ಬರಭೂಮಿ ಆಗಿಲ್ಲ, ವಸ್ತಿನೂ ಅಲ್ಲ, ಇತ್ತಾಗ ಜರಿ ಒಂಥರ ಜಾಸ್ತಿ ಬಿಸಿಲು. ಅದೇ ಬಿಸಿಲಾದ್ರೆ ಪಟ್ಟಿಗೆಲ್ಲ ಉದುರ್ತಾ ಅಂತೀವಿ, ಜಾಸ್ತಿ ಮಳೆ ಆದ್ರೆ ಅದಕ್ಕೂ ಕೂಡ ನೀರು ಕುಡ್ಕೋತು ಅಂತೀವಿ. ಆ ಥರ ಜೀವನ. ಹಾಗಾಗಿ ನಾವು ಈ ಸಿರಿಧಾನ್ಯಗಳು ಏನಿದ್ದಾವೆ, ರಾಗಿ ಮತ್ತು ಬೇರೆ ಥರದ ದ್ವಿದಳ ಧಾನ್ಯಗಳು, ಇವು ಹವಾಮಾನ ವೈಪರೀತ್ಯಕ್ಕೆ ಹೊಂದಿಕೊಂಡು ಬೆಳೆಯುವಂಥ ಬೆಳೆಗಳು. ಮಳೆಗಳು ಹೆಚ್ಚಿಗೆ ಕೈ ಕೊಟ್ಟಾಗ ಮತ್ತು ಮಳೆಗಳಲ್ಲಿ ಏರುಪೇರಾದಾಗ ಆಹಾರ ಧಾನ್ಯಗಳನ್ನು ಕೊಡುವಂಥ ಬೆಳೆಗಳು. ಈಗ ನಾವು ಆದಷ್ಟು ಬೆಳ್ಕೊತಾ ಇದ್ದೀವಿ ಮೇಡಮ್. ಈಗ ನವಣ ಸಾಮ್ಯ ಸಜ್ಜ ಈಗ ಕಡ ಸಾಲ ಎಲ್ಲ ಹಾಕಿ ಬಿಟ್ಟು ಅದನ್ನು ಬೆಳೀತಾ ಇದ್ದೀವಿ ನಾವು. ಅದರಿಂದ ಆರೋಗ್ಯ ಈಗ ಮತ್ತೆ ಅದಕ್ಕೆ ಬಂದಾರ. ಯಾಕಂತಂದ್ರೆ ಶುಗರು BP ಈ ಥರದವೆಲ್ಲ ಅಂತಂತೇಳಿ ಈಗ ಅದನ್ನೇ ಕೊಂಡ್ಕೊಳ್ಳೋ ಮಟ್ಟಕ್ಕೆ ಬಂದಾರ. ಈಗ ಸಾಮ್ಯ ಬೇಕು, ಸಜ್ಜ ನವಣ ಆ ಥರದವೇ ಬೇಕು ಅಂತ ತಕ್ಕೊಂಡು ಅಂಗಡಿಯಿಂದ ಅದನ್ನೇ ಊಟ ಮಾಡ್ತಾರೆ ಈಗ. Are we teaching farming to these communities? No, because these are the women that already know so much about farming. The focus of this program is to simply facilitate them to be climate resilient, because in the context of climate change, these are the communities that are immediately affected of its impact. ನಾವು ಈ ಯೋಜನೆಯಲ್ಲಿ 2 ಬೀಜ ಬ್ಯಾಂಕ್ಗಳನ್ನು ಅನುಷ್ಠಾನ ಮಾಡಿದ್ದೇವೆ. ಈ ಬೀಜ ಬ್ಯಾಂಕ್ಗಳಲ್ಲಿ 8ರಿಂದ 10 ವೆರೈಟಿ ನಾಟಿ ಬಿತ್ತನೆ ಬೀಜಗಳನ್ನ ಸಂರಕ್ಷಣೆ ಮಾಡಿದ್ದೀವಿ. ಮೇಡಮ್, ನಾವು ಮಾರ್ಕೆಟಲ್ಲಿ ಒಂದು ಅಂಗಡಿಯಿಂದ ತಂದರೆ ಅದಕ್ಕೆಲ್ಲ ಕೆಮಿಕಲ್ ಹಾಕಿರ್ತಾರೆ. ಕೆಮಿಕಲ್ ಹಾಕಿರೋದೆಲ್ಲ ಹೈಬ್ರಿಡ್ ಆಗಿ ಇದು ಜಾಸ್ತಿ ಯೂಸ್ ಮಾಡ್ತಾರೆ. ನಮ್ಮ ಜಮೀನುಗಳಿಗೆಲ್ಲ ಹೈಬ್ರಿಡ್ ಆಗಿ ಬರಲ್ಲ. ಈ ನಾಟಿ ತಳಿನೇ ಉಳಿಸ್ಕೊಳ್ತಾ ಹೋದರೆ ನಮಗೆ ಯೂಸ್ ಆಗುತ್ತೆ ಅಂತ ಒಂದು ಕಾರಣಕ್ಕೆ ಎಲ್ಲ ಈ ಥರ ಮಾಡ್ತೀವಿ. ಈ ನಾಟಿ ಬೀಜಗಳು ಸ್ಥಳೀಯ ಹವಾಮಾನಕ್ಕೆ ಹೊಂದಿಕೊಳ್ಳುತ್ತದೆ. ಇದು ಬರಗಾಲದಲ್ಲೇ ಕೈ ಹಿಡಿಯುವಂಥ ಒಂದು ಬಿತ್ತನೆ ಬೀಜವಾಗಿದೆ. ಇದಕ್ಕೆ ಯಾವುದೇ ರಸಗೊಬ್ಬರದ ಅವಶ್ಯಕತೆ ಇರುವುದಿಲ್ಲ. ಜೊತೆಗೆ ನೀರು ಕಡಿಮೆ ಸಾಕು. ಇದೆಲ್ಲ ಸೀಡ್ಸ್ ಮೇಡಮ್. ನಾವು ಎಲ್ಲ ನಮ್ಮ ಗುಂಪಿನ ನಮ್ಮ ಸಹೋದರ ಜೊತೆ ಎಲ್ಲ ಕೂಡಿ ಎಲ್ಲರೂ ಅವ್ರವ್ರು ಬೆಳೆದಂತಹ ಬಿತ್ತನೆ ಬೀಜಗಳನ್ನೆಲ್ಲ ಸಂಗ್ರಹಣೆ ಮಾಡಿರೋದು ಮೇಡಮ್. ನಾವು ತಿಂಗಳಿಗೊಂದ್ಸಲ ಎಲ್ಲ ಸಹೋದರ ಜೊತೆಲಿ ಕೂತ್ಕೊಂಡು ಇದೆಲ್ಲ ಸೀಡ್ ಬ್ಯಾಂಕ್ನೆಲ್ಲ ಕ್ಲೀನ್ ಮಾಡಿಕೊಂಡು ಮತ್ತು ಬ್ಯಾಂಕಲ್ಲಿ ಇಡ್ತೀವಿ ಮೇಡಮ್. ಹಳೇದನ್ನೆಲ್ಲ ತೆಗೆದ್ಬಿಟ್ಟು ಹೊಸ್ದಾಗಿ ಬರೋದು ಹಳೆ ಬಿತ್ತನೆ ಬೀಜಗಳೆಲ್ಲ ತೆಗೆದ್ಬಿಟ್ಟು ಮತ್ತು ಹೊಸ್ದಾಗಿ ಇರೋದು ಎಲ್ಲ ತಂದು ಕೊಟ್ಟರೆ ಅದನ್ನು ಲೇಬಲಿಂಗ್ ಮಾಡಿ ಮತ್ತೆ ಇಡ್ತೀವಿ ಮೇಡಮ್. ಇವಾಗ ನಾವು ಬೆಳೆದಿರೋಂಥದ್ದನ್ನು ಇವಾಗ ಎಲ್ಲ ಶೇಖರಣೆ ಮಾಡಿದ್ವಿ. ಇವಾಗ ಯಶೋದಮ್ಮನಿಗೆ ಆಗಲಿ ಮಂಗಳಮ್ಮನಿಗೆ ಆಗಲಿ ಏನಾದರೂ ಅವರು ಬೆಳೆದೇನೆ ಇರೋದು ಇಲ್ಲಿ ನಾವು ಇಟ್ಟಿರ್ತೀವಿ. ಅವ್ರು ಬೇಕು ಅಂತ ಕೇಳಿದಾಗ ಬಂದು ತಗೊಂಡೋಗಿ ಅವರು ಬೆಳೀತಾರೆ, ಮತ್ತು ಅದನ್ನು ಮತ್ತೆ ಸೀಡ್ಸ್ಗೆ ತಂದು ಕೊಡ್ತಾರೆ ಮೇಡಮ್. ಅಲ್ಲೊಬ್ಬ ತಂಗ ಮುಡೆ ಆಳೋ, ಅಲ್ಲೊಬ್ಬ ತಂಗಮ್ಮ ಮುಡಿಯಾಳೋ ಮಲ್ಲಿಗೆ, ನೀ ಒಬ್ಬೋಗೋ ನನ್ನ ತವಾರಿಗೋ.
ಬಾರಮ್ಮ ನಾಳೆದೋ ಹಬ್ಬಕ್ಕೆ ಬರುವುದಕ್ಕೆ ಅತ್ತೆ ಕೇಳಿಲ್ಲ ಮಾವನ ಕೇಳಿಲ್ಲ ಪತಿರಾಯರ ಕೇಳಿ ಬರುತ್ತೇನೆ ಅಣ್ಣಯ್ಯ ನಾವೊಬ್ಬಳೆ ಹಂಗ ಬರಲಣ್ಣು. ಇಲ್ಲಿ ನಾವು ಸುಮಾರೊಂದು 150ರಿಂದ 200 ಮಣ್ಣಿನ ಮಾದರಿಗಳನ್ನು ಪರೀಕ್ಷೆ ಮಾಡಿದಾಗ ಮಣ್ಣಿನಲ್ಲಿ ಮುಖ್ಯವಾಗಿ ಕಂಡುಬಂದಿದ್ದು ಒಂದು ಸಾವಯವ ಇಂಗಾಲದ ಕೊರತೆ. ಏಕೆ ಸಾವಯವ ಇಂಗಾಲ ತುಂಬ ಬೇಕು ಮಣ್ಣಿಗೆ. ಮತ್ತು ಎರಡನೇದು ಮಣ್ಣಿಗೆ ನೀರನ್ನು ಹಿಡಿದಿಟ್ಟುಕೊಳ್ಳೋ ಸಾಮರ್ಥ್ಯ ಕಡಿಮೆ ಆಗಿದ್ದು. ಏಕೆಂದರೆ ರೈತರು ಹೆಚ್ಚು ಸಾವಯವ ಗೊಬ್ಬರಗಳನ್ನು ಹೆಚ್ಚು ತೋಟಗಾರಿಕಾ ಬೆಳೆಗಳಿಗೆ ಹಾಕೋಕ್ಕೆ ಪ್ರಾರಂಭ ಮಾಡೋದ್ರಿಂದ ಹೆಚ್ಚು ಈ ಮಳೆ ಆಶ್ರಿತ ಸಿರಿಧಾನ್ಯಗಳ ಬೆಳೆಗಳಿಗೆ ಕಡಿಮೆ ಆಗೋಕ್ಕೆ ಶುರುವಾಯಿತು. ಹಾಗಾಗಿ ಮಣ್ಣಿನಲ್ಲಿ ಏರುಪೇರುಗಳು ಕಾಣೋಕ್ಕೆ ಶುರುವಾಯಿತು. ಹವಾಮಾನ ಬದಲಾವಣೆಯನ್ನು ಎದುರಿಸಬೇಕು ಅಂತ ಹೇಳಿದ್ರೆ ಮುಖ್ಯವಾಗಿ ನಮಗೆ ಮಣ್ಣಲ್ಲಿ ಸಾವಯವ ಇಂಗಾಲ ಮತ್ತು ಮಣ್ಣಿಗೆ ನೀರನ್ನು ಹಿಡಿದುಕೊಳ್ಳುವಂಥ ಸಾಮರ್ಥ್ಯ ಬರಬೇಕು ಅಂದರೆ ಕೃಷಿ ತ್ಯಾಜ್ಯಗಳನ್ನು ಮತ್ತು ಕಾಂಪೋಸ್ಟ್ ವಿಧಾನಗಳನ್ನು ಮಾಡಿ ನಾವು ಹೆಚ್ಚು ಮಣ್ಣಿಗೆ ಸಾಮರ್ಥ್ಯವನ್ನು ತುಂಬಬೇಕಾಗುತ್ತೆ. We help them set up their own kitchen garden where they can use the vegetables from that garden for the day-to-day cooking in their kitchens. ನಾವು ಬೀಜ ಬ್ಯಾಂಕ್ ಮಾಡಿ ಅಲ್ಲಿಂದ ಬೀಜ ತರಕಾರಿ ಬೀಜಗಳನ್ನ ಮತ್ತು ಅವರ ಹೊಲ ಮತ್ತು ಮನೆ ಹಿಂಭಾಗದ ಹಿತ್ತಲುಗಳಲ್ಲಿ ತರಕಾರಿ ಬೀಜಗಳನ್ನ ಹಾಕಿಸಿ ಮತ್ತು ಸೊಪ್ಪು ತರಕಾರಿಗಳು ಅವರು ಹೊರಗಡೆ ತರಕಾರಿ ತಗೊಳ್ಳೋದನ್ನ ಹೆಚ್ಚು ಇದು ಮಾಡ್ತಿದ್ರು ಮತ್ತು ಅವ್ರಿಗೆ ಹಣ ವ್ಯಯ ಆಗ್ತಿತ್ತು ಮತ್ತು ಖರ್ಚು ಜಾಸ್ತಿ ಆಗ್ತಿತ್ತು. ಸೇರಕ್ಕೆ ಮೊದಲು ಅಂದರೆ ಎಲ್ಲ ಜಮೀನು ವ್ಯವಸಾಯ ಮಾಡ್ತಾಯಿದ್ರು ಮೇಡಮ್. ಯಾವ ಥರ ಬೆಳೆದ್ರೆ ಏನಾಗುತ್ತೆ, ಸಾವಯವ ಕೃಷಿ ಹೆಂಗೆ ಮಾಡೋದು ಅಂತ ಏನು ಗೊತ್ತಿರಲಿಲ್ಲ. ಎಷ್ಟು ಬೇಕೋ ಅಷ್ಟು ತಗೊಂಡು ಹೋಗ್ತಾಯಿದ್ವಿ, ಹಾಕ್ತಾಯಿದ್ವಿ, ಏನು ಬೇಕೋ ಅದು ಬೆಳೀತಾಯಿದ್ವಿ. ಸೊಪ್ಪು ತರಕಾರಿಗಳಂತೂ ಕಡಿಮೆನೇ ಬೆಳೀತಾಯಿದ್ವಿ, ಯಾಕಂದರೆ ಈಜಿಯಾಗಿ ಸಿಗುತ್ತಲ್ಲ ಅಂತ. See, when you buy fresh produce from the market, you don't know what went into growing them. And it is even worse when you eat outside. We really don't know what goes into the food that comes to the table. Whereas if you have your own kitchen garden, you know exactly what you have applied, and they are very fresh when they are plucked from your backyard and used in the kitchen. You cannot get fresher than that. So the quality of the inputs is guaranteed, and you can be 100% sure that these will not cause any health issues to you, and especially the next generation, the younger generation. ಅಂದರೆ ಆಗೆಲ್ಲವ ರಾಸಾಯನಿಕ ಬಳಸ್ಬಿಟ್ಟು ಎಲ್ಲ ಫುಲ್ಲು ಕೆಂಪಾಗ್ಬಿಟ್ಟಿತ್ತು. ಇವಾಗೆಲ್ಲವ ತಿಪ್ಪೆ ಗೊಬ್ಬರ ಎಲ್ಲ ಹಾಕಿ ಮತ್ತು ಅಕ್ಕಡಿ ಸಲ್ಗೆ ಬಿಡೋದು. ಈಗ ಅಕ್ಕಡಿ ಸ್ವಲ್ಪ ಒಂದು ಲೈನ್ ಹಾಕಿರ್ತೀವಿ, ಇನ್ನೊಂದು ಲೈನಲ್ಲಿ ಬೇರೆ ರಾಗಿ ಹಾಕಿರ್ತೀವಿ. ಇದನ್ನೆಲ್ಲ ಕಮೆಂಟ್ ಮಾಡಿ ನೋಡಿದ್ರೆ ಇವೆಲ್ಲ ಬ್ಲ್ಯಾಕ್ ಆಗಿ ಬರ್ತಾಯಿದೆ. ಒಂದೊಂದು ಸ್ವಲ್ಪ ಇಳುವರಿ ಜಾಸ್ತಿ ಹೆಚ್ಚಾಗಿ ಬರ್ತಾಯಿದೆ ಈಗ ನಮಗೆ. ಇದು ಮರ್ತೋಯ್ತದ. ಯಾಕ ಮಕ್ಳಿಗೆ ಹೇಳ್ಕೊಡ್ಬೇಕು ನಾವು ಏನಂತಂದ್ರೆ ಇತ್ತಿಂದ್ರೆ ನಮ್ಮ ತಾತ ಮುತ್ತಾತರ ಕಾಲದ ಅಷ್ಟು ವರ್ಷದಲ್ಲಿ ಅಷ್ಟು ವರ್ಷ ಕಂಟಿದ್ರು
ನೀವು ಹಂಗೆ ಇದನ್ನು ತಿಂದು ಇನ್ನೂ ಹೆಚ್ಚು ನಿಮ್ಗೆ ಆರೋಗ್ಯ ಒಳ್ಳೆಯದ ಇದು ಮಾಡ್ಕೊಂಡು ಹೋಗಿ ಅಂತ ಹೇಳ್ಬೋದು. ನಾವು ಸೊಪ್ಪು ತರಕಾರಿ ಬೆಳೆಯೋದನ್ನ ನಾವು ಈಗ 1 ವರ್ಷದಿಂದ ಈಚೆಗೆ ಬೆಳೀತಾ ಇದ್ದೀವಿ. ಮತ್ತು ಬೆಳೆದಿದ್ದನ್ನ ನಾವು ತಿಂದು ಅರ್ಧ ಬೀಜ ಬ್ಯಾಂಕಿಗೂ ಮಾಡಿ ಬೀಜದಿಂದ ಎಲ್ಲರೂ ತಗೊಂಡು ಹಂಚ್ಕೊಂಡು ಮಾಡ್ತೀವಿ. ಬೀಜಗಳು ಹಾಕೋತೀವಿ ಪುನಃ. ಮತ್ತು ಇವರು ಎಲ್ಲರೂ ಕೆಲಸ ಮಾಡೋದು, ಇವರು ಎಲ್ಲ ನಮ್ಮದು ತಿಂಗಳು ಸಭೆ ಐತೆ, ಸಭೆಗೆ ಬಂದವ್ರೆ. ಅವ್ರು ಬಂದಾಗ ಅವರು ಇದೆಲ್ಲ ಸೇರಿ ಕೆಲಸ ಮಾಡ್ತಾರೆ. ನಾನು ಅವ್ರಿಗೋಗಿ ನಾವು ತಿಂಗಳ ಸಭೆಯಲ್ಲಿ ಹೋಗಿ ಅವ್ರ ಜಮೀನಲ್ಲೂ ಇದೇ ಥರ ಕೆಲಸ ಮಾಡ್ತೀವಿ. I first was in this area 12 months ago, and it is exciting to see how the women in the village have taken up the idea of growing a wider range of crops and becoming more self-sufficient in their gardening and for providing their food needs. It's been a real pleasure to see the changes that have happened in the last 12 months. ಮಹಿಳೆಯರು ಹೆಚ್ಚಾಗಿ ಕೃಷಿಯಲ್ಲಿ ಮುಂದೆ ಬರಬೇಕು. ಅವರು ಸ್ವಾವಲಂಬನೆಯನ್ನು ಹೆಚ್ಚು ಮಾಡಿಕೊಳ್ಬೇಕು. ಜೊತೆಗೆ ಮಹಿಳೆಯರಲ್ಲಿ ಒಂದು ಒಗ್ಗಟ್ಟಿರಬೇಕು. ಅವರು ಏನು ಕೆಲಸ ಮಾಡಬೇಕಾದ್ರೂ ಒಗ್ಗಟ್ಟಿನಿಂದ ಕೆಲಸ ಮಾಡಬೇಕು. ಜೊತೆಗೆ ಅವರು ನಾಯಕತ್ವವನ್ನು ಹೆಚ್ಚಾಗಿ ಬೆಳೆಸ್ಕೊಳ್ಬೇಕು. ಸಿರಿಧಾನ್ಯವನ್ನು ಅವರು ಮಾತ್ರ ಬೆಳೆಯದೆ ಇಡೀ ಸಮುದಾಯಕ್ಕೂ ಅವರು ಸಿರಿಧಾನ್ಯದ ಮಹತ್ವವನ್ನು ತಿಳಿಸುವಂತಿರಬೇಕು. ಹೌದು ಮೇಡಮ್, ಮೊದಲಿಗಿಂತ ಈಗ ಮಹಿಳೆಯರು ಈಗ ಗ್ರಾಮ ಸಭೆಗಳಲ್ಲಿ ಆಗಿರ್ಬೋದು ಅಥವಾ ಸರ್ಕಾರಿ ಕಾರ್ಯಕ್ರಮಗಳಾಗಿರ್ಬೋದು ಮೊದಲಿಗಿಂತ ಹೆಚ್ಚಾಗಿ ಭಾಗವಹಿಸ್ತಾರೆ. ಪಂಚಾಯತಿ ವತಿಯಿಂದ ಒಂದು ಈ ಥರ ಗ್ರಾಮ ಸಭೆಗಳಿದೆ ಅಂತ ಒಂದು ಈ ಗ್ರಾಮ ಪಂಚಾಯತಿ ವ್ಯಾಪ್ತಿನಲ್ಲಿ ಎಷ್ಟು ಹಳ್ಳಿಗಳು ಬರುತ್ತೆ ಅಷ್ಟು ಹಳ್ಳಿಗಳಿಗೆ ಸಾರಿಗೆ ಹಾಕಿಸಿದಾಗ ಅದರಲ್ಲಿ ತುಂಬ ಜನ ಮಹಿಳೆಯರು ಭಾಗವಹಿಸ್ತಾರೆ. ನೋಡಿ, ನಮಗೇನು ಗೊತ್ತಿರಲಿಲ್ಲ. ಈಗ ಇವರು ಗುಂಪು ಸೇರಿದ ಮೇಲೆ ಹಲವಾರು ವಿಚಾರಗಳನ್ನ ಈ ಥರ ಎಲ್ಲ ತಿಳ್ಕೊಬಂದವ್ರೆ. ಅವ್ರು ಹೇಳ್ದಂಗೆ, ನಮ್ಮ ಮಿಸ್ಸಸ್ ಹೇಳ್ದಂಗೆ ನಾನು ಮಾಡಿದ್ದೀನಿ. ಅದರಿಂದ ಫಲನೂ ಸಹ ಕಂಡಿದ್ದೀನಿ. ಅದೇ ರೀತಿ ನೀವು ಸಹ ಮಾಡಿದ್ರೆ ಮುಂದೆ ಅನುಕೂಲ ಆಗ್ತದೆ ಅಂತೇಳಿ ನಾನು ಬೇರೆ ಪುರುಷರಿಗೆ ಅಲ್ಲಿ ಕೂತಲ್ಲಿ ನಿಂತಲ್ಲಿ ಹೇಳ್ತಾ ಇರ್ತೀನಿ. ನಮ್ಗೆ ಅನ್ನ ಕೊಡೋಳು ಇವಳೆ. ನಮ್ಮ ರೈತರಿಗೆ ಜೀವನ ಪತ್ತಿ ಒಂದು ನೀವು ಎಲ್ಲಿ ಸಿಟಿಲಿ ಇರೋರಿಗೆಲ್ಲ ಅನ್ನ ಕೊಡೋರೆ ನಮ್ಮ listening to Mother Earth, listening to the life in each seed. I mean, there's a miracle in every tiny seed, isn't there, of life. So listening to that and responding, and not necessarily thinking we're always the bosses of that life. It certainly does bring us closer, I think. ಮಳದೇವ ಕೆಳಗ ಭೂಮಿ ತಾಯಿ ಮಧ್ಯೆ ನಾವು ಅವು ಕೊಟ್ಟದ್ಕ ನಾವು ಕೊಡವ ಅಂತ ಕೈ ಮುಗಿದು ಬೇಡಿ ಇಸ್ಕೊತೀವಿ.